ಅಮೆರಿಕಾದಿಂದ ಭಾರತಕ್ಕೆ ಕರೆತಂದಿರುವಂಥ ಮೋಸ್ಟ್ ವಾಂಟೆಡ್ ಉಗ್ರ ರಾಣಾನನ್ನ ಎನ್ಐಎ ಅರೆಸ್ಟ್ ಮಾಡಿ ಏರ್ಬೇಸ್ನಲ್ಲೇ ಮೆಡಿಕಲ್ ಚೆಕಪ್ ಅನ್ನು ಮಾಡ್ತಾ ಇದ್ದು, ಇನ್ನೇನು ಕೆಲವೇ ಕ್ಷಣದಲ್ಲಿ ಏರ್ಪೋರ್ಟ್ನಿಂದ ರಾಣಾ ಹೊರಗೆ ಕರ್ಕೊಂಬರ್ತಾರೆ. ಪಾಲಂ ಏರ್ಪೋರ್ಟ್ನಿಂದ ಹೊರಗಡೆ ಕರೆತರಲಿರುವಂಥ ಎನ್ಐಎ ಅಧಿಕಾರಿಗಳು, ಆ ಬಳಿಕ ನೇರವಾಗಿ ಪಟಿಯಾಲ ಕೋರ್ಟ್ಗೆ ಹಾಜರುಪಡಿಸಲಿರುವಂಥ ಎನ್ಐಎ ತಂಡ. ಕೋರ್ಟ್ಗೆ ಕರೆದೊಯ್ಯುವ ರೂಟ್ ಮ್ಯಾಪ್ ಬಿಡುಗಡೆ ಆಗಿದೆ. ಕೋರ್ಟ್ಗೆ ಕರೆದೊಯ್ಯುವಂಥ ರೂಟ್ ಮ್ಯಾಪ್ ಬಿಡುಗಡೆಗೊಂಡಿದೆ. ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅಂತೇಳಿ ಪಾಲಂ ಅಲ್ಲಿಂದ ತಿಮ್ಮಯ್ಯ ಮಾರ್ಗ್, ಪರೇಡ್ ರೋಡ್ ಬರುತ್ತೆ, ದೌಲ್ಕುವಾಗ್ ಬಂದು ಸರ್ದಾರ್ ಪಟೇಲ್ ಮಾರ್ಗವಾಗಿ ಬಂದು ಅಕ್ಬರ್ ರೋಡ್ಗೆ ಬಂದು ಇಂಡಿಯಾ ಗೇಟ್ ದಾಟಿ ಪಟಿಯಾಲ ಕೋರ್ಟ್ ರೀಚ್ ಆಗುತ್ತೆ. ಮೊದಲ ಫೋಟೋ ಬಿಡುಗಡೆ ಆಗಿದೆ. ಇದು ಮೊದಲ ಫೋಟೋ. ನಿಮಗೆ ಅನಿಸ್ತಾ ಇರ್ಬೋದು ಯಾಕೆ ಮುಖ ಇರುವಂಥ ಫೋಟೋ ಇಲ್ಲ ಅಂತೇಳಿ. ಅಲ್ಲಿ ಟೆಸ್ಟ್ ಆಫ್ ಐಡೆಂಟಿಫಿಕೇಶನ್ ಪೀರಿಯಡ್ ಮುಗಿಯೋವರೆಗೂ ಕೂಡ ಅವರ ಫೋಟೋವನ್ನು ಎಲ್ಲೂ ತೋರಿಸಲ್ಲ. ಅಫಿಷಿಯಲಿ ಅದು ಕನ್ಫರ್ಮ್ ಆಗಬೇಕು ಈತನೇ ಅಂತೇಳಿ. ಸೊ ಟೆಸ್ಟ್ ಪೀರಿಯಡ್ ನಡೆಯುತ್ತೆ. ಅದು ಆ ಟೆಸ್ಟ್ ಪೀರಿಯಡ್ ನಡೆದ ಬಳಿಕ ಹೌದು ಈತನೇ ಅಂತೇಳಿ ರಾಣಾ ಅಂತ ಅಲ್ಲಿರುತ್ತೆ. ಆದರೆ ಕೋರ್ಟ್ನಲ್ಲಿ ಅದು ಐಡೆಂಟಿಫಿಕೇಶನ್ ಟೆಸ್ಟ್ ಪೀರಿಯಡ್ ಅಂತ ನಡೆಯುತ್ತೆ. ಅದಾದ ಬಳಿಕ ಆತನ ಫೋಟೋವನ್ನು ರಿವೀಲ್ ಎನ್ಐಎ ಅವರೇ ರಿಲೀಸ್ ಮಾಡಬಹುದು. ಎನ್ಐಎ ತಮ್ಮ ವಶಕ್ಕೆ ಪಡೆದುಕೊಂಡ ಬಳಿಕ ತೆಗೆದಂತಹ ಮೊದಲ ಫೋಟೋ ಇದು. ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ತಹವೂರ್ ರಾಣಾ ಮೋಸ್ಟ್ ವಾಂಟೆಡ್ ಉಗ್ರ, 166 ಮಂದಿ ಬಲಿಯಾಗಿದ್ದಕ್ಕೆ ಕಾರಣಕರ್ತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನು ಹೊರಗಡೆ ಕರ್ಕೊಂಡ್ಬರ್ತಾರೆ. ಈಗ ದೇಶಾದ್ಯಂತ ಈತನ ಜೊತೆಗೆ ಹೆಡ್ಲಿಯನ್ನು ಕೂಡ ಹೆಡೆಮುರಿ ಕಟ್ಟಿ ಅಂತೇಳಿ ಕೂಗು ಕೇಳಿ ಬರ್ತಾ ಇದೆ. ಹೆಡ್ಲಿಯನ್ನು ಕೂಡ ಭಾರತಕ್ಕೆ ಕರ್ತನ್ನಿ ಅಂತೇಳಿ ಒಂದಷ್ಟು ಜನ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ರಾಜತಾಂತ್ರಿಕವಾದಂತಹ ಒಂದಷ್ಟು ಪ್ರಕ್ರಿಯೆಗಳು ನಡೆಯಿತು. ಅಲ್ಲಿ ಯಾವುದೇ ಒಂದು ಯೂಸ್ ಆಗಲಿಲ್ಲ. ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳು, ಹೋರಾಟಗಳು ನಡೆದು ಈತನನ್ನ ಭಾರತಕ್ಕೆ ಕರೆದುಕೊಂಡು ಬರೋದಕ್ಕೆ ಅದು ಆಗಲಿಲ್ಲ. 17 ವರ್ಷ ಸಮರ, ಆ ಸಮರ ಇವತ್ತಿಗೆ ಬಂದು ನಿಂತಿದೆ. ಇದು ಭಾರತಕ್ಕೆ ಸಂದಂತ ಅತಿ ದೊಡ್ಡ ಗೆಲುವು. ಭಾರತದ ವಿದೇಶಾಂಗ ನೀತಿಗೆ ದೊಡ್ಡ ಜಯ ಸಿಕ್ಕಿದೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ಭಾರತಕ್ಕೆ ತರುವಲ್ಲಿ ಯಶಸ್ವಿಯಾಗಿದೆ. ಈ ಬೆಳವಣಿಗೆಯಿಂದ ಪಾಕಿಸ್ತಾನಕ್ಕೆ ಟೆನ್ಷನ್ ಕೂಡ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಎದುರಾಗಿರುವಂಥ ಆತಂಕ ಯಾವುದು ಗೊತ್ತಾ? ಈ ವರದಿ ನೋಡಿ. ಕೊನೆಗೂ ಭಾರತಕ್ಕೆ ಬಂದ ರಣ ರಾಕ್ಷಸ ರಾಣಾ. ಅವನು ಬಾಯಿ ಬಿಟ್ರೆ ಬೆತ್ತಲಾಗುತ್ತೆ ಪಾಪಿ ಪಾಕಿಸ್ತಾನ. ಮುಂಬೈ ದಾಳಿ ನಡೆದು ಸುಮಾರು 17 ವರ್ಷ ಆಗ್ತಾ ಬಂತು. ಅದರ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ಕೊನೆಗೂ ಭಾರತಕ್ಕೆ ಕರೆತರುವಲ್ಲಿ ಭಾರತ ಸರ್ಕಾರ ಯಶಸ್ವಿಯಾಗಿದೆ. ರಾಣಾನನ್ನ ದಿಲ್ಲಿಯ ತಿಹಾರ್ ಜೈಲಲ್ಲಿ ಇಡಲಾಗುತ್ತೆ. ಉಗ್ರ ಅಜ್ಮಲ್ ಕಸಬ್ ಇದ್ದ ಸೆಲ್ನಲ್ಲಿಯೇ ಈ ಪಾಖಂಡಿಯನ್ನ ಇಡಲಾಗುತ್ತೆ. ರಾಣಾ ಬಂದ್ರೇನು ಲಾಭ? ಮುಂಬೈ ದಾಳಿಯ ಪ್ರಮುಖ ಆರೋಪಿ ರಾಣಾನನ್ನ ಭಾರತಕ್ಕೆ ಕರೆದುಕೊಂಡು ಬಂದಿರೋದು ಕೇಂದ್ರ ಸರ್ಕಾರದ ಕಾನೂನು ಹೋರಾಟಕ್ಕೆ ಸಿಕ್ಕಂತ ಜಯ. ರಾಣಾ ಭಾರತಕ್ಕೆ ಬಂದಿರೋದ್ರಿಂದ ಅಮೆರಿಕಾದಿಂದ ಭಾರತಕ್ಕೆ ಕರೆತಂದಿರುವಂಥ ಮೋಸ್ಟ್ ವಾಂಟೆಡ್ ಉಗ್ರ ರಾಣಾನನ್ನ ಎನ್ಐಎ ಅರೆಸ್ಟ್ ಮಾಡಿ ಏರ್ಬೇಸ್ನಲ್ಲೇ ಮೆಡಿಕಲ್ ಚೆಕಪ್ ಅನ್ನು ಮಾಡ್ತಾ ಇದ್ದು, ಇನ್ನೇನು ಕೆಲವೇ ಕ್ಷಣದಲ್ಲಿ ಏರ್ಪೋರ್ಟ್ನಿಂದ ರಾಣಾ ಹೊರಗೆ ಕರ್ಕೊಂಬರ್ತಾರೆ. ಪಾಲಂ ಏರ್ಪೋರ್ಟ್ನಿಂದ ಹೊರಗಡೆ ಕರೆತರಲಿರುವಂಥ ಎನ್ಐಎ ಅಧಿಕಾರಿಗಳು, ಆ ಬಳಿಕ ನೇರವಾಗಿ ಪಟಿಯಾಲ ಕೋರ್ಟ್ಗೆ ಹಾಜರುಪಡಿಸಲಿರುವಂಥ ಎನ್ಐಎ ತಂಡ. ಕೋರ್ಟ್ಗೆ ಕರೆದೊಯ್ಯುವ ರೂಟ್ ಮ್ಯಾಪ್ ಬಿಡುಗಡೆ ಆಗಿದೆ. ಕೋರ್ಟ್ಗೆ ಕರೆದೊಯ್ಯುವಂಥ ರೂಟ್ ಮ್ಯಾಪ್ ಬಿಡುಗಡೆಗೊಂಡಿದೆ. ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅಂತೇಳಿ ಪಾಲಂ ಅಲ್ಲಿಂದ ತಿಮ್ಮಯ್ಯ ಮಾರ್ಗ್, ಪರೇಡ್ ರೋಡ್ ಬರುತ್ತೆ,
ದೌಲ್ಕುವಾಗ್ ಬಂದು ಸರ್ದಾರ್ ಪಟೇಲ್ ಮಾರ್ಗವಾಗಿ ಬಂದು ಅಕ್ಬರ್ ರೋಡ್ಗೆ ಬಂದು ಇಂಡಿಯಾ ಗೇಟ್ ದಾಟಿ ಪಟಿಯಾಲ ಕೋರ್ಟ್ ರೀಚ್ ಆಗುತ್ತೆ. ಮೊದಲ ಫೋಟೋ ಬಿಡುಗಡೆ ಆಗಿದೆ. ಇದು ಮೊದಲ ಫೋಟೋ. ನಿಮಗೆ ಅನಿಸ್ತಾ ಇರ್ಬೋದು ಯಾಕೆ ಮುಖ ಇರುವಂಥ ಫೋಟೋ ಇಲ್ಲ ಅಂತೇಳಿ. ಅಲ್ಲಿ ಟೆಸ್ಟ್ ಆಫ್ ಐಡೆಂಟಿಫಿಕೇಶನ್ ಪೀರಿಯಡ್ ಮುಗಿಯೋವರೆಗೂ ಕೂಡ ಅವರ ಫೋಟೋವನ್ನು ಎಲ್ಲೂ ತೋರಿಸಲ್ಲ. ಅಫಿಷಿಯಲಿ ಅದು ಕನ್ಫರ್ಮ್ ಆಗಬೇಕು ಈತನೇ ಅಂತೇಳಿ. ಸೊ ಟೆಸ್ಟ್ ಪೀರಿಯಡ್ ನಡೆಯುತ್ತೆ. ಅದು ಆ ಟೆಸ್ಟ್ ಪೀರಿಯಡ್ ನಡೆದ ಬಳಿಕ ಹೌದು ಈತನೇ ಅಂತೇಳಿ ರಾಣಾ ಅಂದರೆ ರಾಣಾ ಅಂತ ಅಲ್ಲಿರುತ್ತೆ. ಆದರೆ ಕೋರ್ಟ್ನಲ್ಲಿ ಅದು ಐಡೆಂಟಿಫಿಕೇಶನ್ ಟೆಸ್ಟ್ ಪೀರಿಯಡ್ ಅಂತ ನಡೆಯುತ್ತೆ. ಅದಾದ ಬಳಿಕ ಆತನ ಫೋಟೋವನ್ನು ರಿವೀಲ್ NIA ಅವರೇ ರಿಲೀಸ್ ಮಾಡಬಹುದು. NIA ತಮ್ಮ ವಶಕ್ಕೆ ಪಡೆದುಕೊಂಡ ಬಳಿಕ ತೆಗೆದಂತಹ ಮೊದಲ ಫೋಟೋ ಇದು. ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ತಹವೂರ್ ರಾಣಾ ಮೋಸ್ಟ್ ವಾಂಟೆಡ್ ಉಗ್ರ. 166 ಮಂದಿ ಬಲಿಯಾಗಿದ್ದಕ್ಕೆ ಕಾರಣಕರ್ತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನು ಹೊರಗಡೆ ಕರ್ಕೊಂಡ್ಬರ್ತಾರೆ. ಈಗ ದೇಶಾದ್ಯಂತ ಈತನ ಜೊತೆಗೆ ಹೆಡ್ಲಿಯನ್ನು ಕೂಡ ಹೆಡೆಮುರಿ ಕಟ್ಟಿ ಅಂತೇಳಿ ಕೂಗು ಕೇಳಿ ಬರ್ತಾ ಇದೆ. ಹೆಡ್ಲಿಯನ್ನು ಕೂಡ ಭಾರತಕ್ಕೆ ಕರ್ತನ್ನಿ ಅಂತೇಳಿ ಒಂದಷ್ಟು ಜನ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ರಾಜತಾಂತ್ರಿಕವಾದಂತಹ ಒಂದಷ್ಟು ಪ್ರಕ್ರಿಯೆಗಳು ನಡೆಯಿತು. ಅಲ್ಲಿ ಯಾವುದೇ ಒಂದು ಯೂಸ್ ಆಗಲಿಲ್ಲ. ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳು ಹೋರಾಟಗಳು ನಡೆದು ಈತನನ್ನ ಭಾರತಕ್ಕೆ ಕರೆದುಕೊಂಡು ಬರೋದಕ್ಕೆ ಅದು ಆಗಲಿಲ್ಲ. 17 ವರ್ಷ ಸಮರ. ಆ ಸಮರ ಇವತ್ತಿಗೆ ಬಂದು ನಿಂತಿದೆ. ಇದು ಭಾರತಕ್ಕೆ ಸಂದಂತ ಅತಿ ದೊಡ್ಡ ಗೆಲುವು. ಭಾರತದ ವಿದೇಶಾಂಗ ನೀತಿಗೆ ದೊಡ್ಡ ಜಯ ಸಿಕ್ಕಿದೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ಭಾರತಕ್ಕೆ ತರುವಲ್ಲಿ ಯಶಸ್ವಿಯಾಗಿದೆ. ಈ ಬೆಳವಣಿಗೆಯಿಂದ ಪಾಕಿಸ್ತಾನಕ್ಕೆ ಟೆನ್ಷನ್ ಕೂಡ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಎದುರಾಗಿರುವಂಥ ಆತಂಕ ಯಾವುದು ಗೊತ್ತಾ? ಈ ವರದಿ ನೋಡಿ. ಕೊನೆಗೂ ಭಾರತಕ್ಕೆ ಬಂದ ರಣ ರಾಕ್ಷಸ ರಾಣಾ. ಅವನು ಬಾಯಿ ಬಿಟ್ರೆ ಬೆತ್ತಲಾಗುತ್ತೆ ಪಾಪಿ ಪಾಕಿಸ್ತಾನ. ಮುಂಬೈ ದಾಳಿ ನಡೆದು ಸುಮಾರು 17 ವರ್ಷ ಆಗ್ತಾ ಬಂತು. ಅದರ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ಕೊನೆಗೂ ಭಾರತಕ್ಕೆ ಕರೆತರುವಲ್ಲಿ ಭಾರತ ಸರ್ಕಾರ ಯಶಸ್ವಿಯಾಗಿದೆ. ರಾಣಾನನ್ನ ದಿಲ್ಲಿಯ ತಿಹಾರ್ ಜೈಲಲ್ಲಿ ಇಡಲಾಗುತ್ತೆ. ಉಗ್ರ ಅಜ್ಮಲ್ ಕಸಬ್ ಇದ್ದ ಸೆಲ್ನಲ್ಲಿಯೇ ಈ ಪಾಖಂಡಿಯನ್ನ ಇಡಲಾಗುತ್ತೆ. ರಾಣಾ ಬಂದ್ರೇನು ಲಾಭ? ಮುಂಬೈ ದಾಳಿಯ ಪ್ರಮುಖ ಆರೋಪಿ ರಾಣಾನನ್ನ ಭಾರತಕ್ಕೆ ಕರೆದುಕೊಂಡು ಬಂದಿರೋದು ಕೇಂದ್ರ ಸರ್ಕಾರದ ಕಾನೂನು ಹೋರಾಟಕ್ಕೆ ಸಿಕ್ಕಂತ ಜಯ. ರಾಣಾ ಭಾರತಕ್ಕೆ ಬಂದಿರೋದ್ರಿಂದ